ಮನಸ್ಸಿನ ಮೂಲಕ ಯಾವ ರೀತಿ ನಮ್ಮನ್ನ ಬೆಳೆಸುವ ವಿಷಯದಲ್ಲಿ ನಾವು ಕಲಿತಾ ಬಂದು, ವಂಚನೆಯ ರೀತಿಯಲ್ಲಿ ಯಾವ ರೀತಿ ಅವಳಿಗೆ ಯಾವ ರೀತಿಯಲ್ಲಿ ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೀತವೆ, ನೀವು ದೇವದಂತ ಆಗ್ತೀರಿ ಅನ್ನುವಂತ ವಿಷಯದಲ್ಲಿ ಅವ್ರನ್ನ ವಂಚಿಸಿದಂತ ರೀತಿಯಲ್ಲಿ ನಾವು ವಂಚನೆ ವಿಷಯದಲ್ಲಿ ನಾವು ಕಲಿತಾ ಬಂದು, ಕರ್ತನ ಚಿತ್ತ ವಿರುದ್ಧ ಆದ್ರೆ ಇಂದು ನಾವು ಕರ್ತನು ಸೈತಾನನು ಯಾವ ರೀತಿ ನಮ್ಮ ವಿರುದ್ಧವಾಗಿ ಅದು ಆರೋಪಗಳನ್ನ ಮಾಡ್ತಾನೆ, ಯಾವ ರೀತಿ ನಮ್ಮನ್ನ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಅಂತ ನೋಡ್ತಿದ್ದೇವೆ. ನಾವು ಚಿಕ್ಕ ಮಕ್ಕಳನ್ನ ನೋಡ್ತಾ ಬರುವಾಗ 3 ವರ್ಷಗಳ ಇರ್ಬೋದು ಅಥವಾ 5 ವರ್ಷ ಒಳಗಿರುವಂತ ಮಕ್ಕಳಿಗೆ ಆ ಮಕ್ಕಳ ಜೀವಿತವನ್ನ ನೋಡ್ತಾ ಬರುವಾಗ, ಆ ಮಕ್ಕಳು ತಪ್ಪನ್ನ ಮಾಡಿದಾಗ ತಂದೆ ತಾಯಿಗಳು ಬೈಯುವಂತ ಸಮಯದಲ್ಲಿ ಮಕ್ಕಳು ಸುಳ್ಳನ್ನು ಹೇಳ್ತಾರೆ. ನಯವಾಗಿ ಸುಳ್ಳನ್ನು ಹೇಳ್ತಾರೆ ಅಂತಂದ್ರೆ ಆ ಸುಳ್ಳನ್ನ ಕೇಳುವಾಗ ನಾವು ನಂಬ್ಕೊಳ್ಬೇಕು, ಅದು ನಿಜ ಅಂತ ಅನ್ಕೊಳ್ಬೇಕು. ಆ ರೀತಿಯಲ್ಲಿ ಮಕ್ಕಳು ಮಾತಾಡೋದನ್ನ ಕಾಣ್ತೇವೆ. ಇಲ್ಲಿ ನೋಡುವಾಗ ಈ ಮಾತು ಸುಳ್ಳನ್ನ ಹೇಳುವಂತದ್ದು ಅದು ಸ್ವಭಾವತಃ ಬಂದಂತ ಒಂದು ರೂಢಿಯಾಗಿರುವಂತ, ನಾವು ಮಕ್ಕಳಿಗೆ ಏನು ಹೇಳ್ಕೊಡಲ್ಲ, ಏನು ಕಲ್ಸಲ್ಲ. ಆದ್ರೆ ಇನ್ನು ಕಲಿಯುವಂತ ವಯಸ್ಸಲ್ಲೇ ಮಕ್ಕಳು ಸುಳ್ಳನ್ನು ಹೇಳುವುದನ್ನು ನಾವು ನೋಡ್ತಿದ್ವಿ. ನಮ್ಮ ನಾವು ನೋಡ್ತಾ ಬರುವಾಗ ಆದಮ ಮತ್ತು ಅವಳನ್ನು ನೋಡ್ತಾ ಜೀವಿತ ನೋಡ್ತಾ ಬರುವಾಗ ಸೈತನ್ ಯಾವ ರೀತಿ ಆತನ ವಂಚನೆಗೆ ಬಿದ್ದು ಅವಳು ಮತ್ತು ಆದಮನು ಬಿದ್ದು ಹೋದಂತ ಸ್ಥಿತಿಯನ್ನು ನೋಡ್ತಿದ್ರಿ. ನೀವು ಹೇಗೂ ಸಾಯುವುದಿಲ್ಲ ಅನ್ನುವಂತ ಒಂದು ಪದವನ್ನ ಒಂದನ್ನ ಕೇಳಿದ ತಕ್ಷಣ ನೀವು ಅಂದ್ರೆ ಸಾವಿನ ಬಗ್ಗೆ ಭಯ ಇತ್ತು ಅವ್ರಿಗೆ. ಸಾವು ನಮಗ್ ಬರುತ್ತೆ, ಯಾಕೆಂದ್ರೆ ದೇವರು ಆದಿಕಾಂಡ 2:17 ನೀವು ಹಣ್ಣನ್ನ ತಿಂದ್ರೆ ಸತ್ತೋಗ್ತೀರಿ. ಆ ಹಣ್ಣನ್ನ ತಿನ್ನುವಂತ ವಿಷಯದಲ್ಲಿ ಅವ್ರಿಗೆ ಸಾವಿನ ಭಯ ಇತ್ತು ಹೊರತು ಇನ್ನೇನು ಇರ್ಲಿಲ್ಲ. ಯಾವಾಗ ನೀವು ಹೇಗೂ ಸಾಯುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ ಸಂದರ್ಭದಲ್ಲಿ ಅವ್ರ ಹಣ್ಣನ್ನ ತಿನ್ನೋದನ್ನ ನೋಡ್ತಿರ್ತೀವಿ. ಈ ರೀತಿ ಪ್ರತಿನಿತ್ಯ ಆತನು ಮನುಷ್ಯರನ್ನ ತಮ್ಮ ಜೀವಿತದಲ್ಲಿ ಹಲವಾರು ಸುಳ್ಳುಗಳ ಮುಖಾಂತರ ತನ್ನ ಮನಸ್ಸಿನ ಮೂಲಕ ಸುಳ್ಳನ್ನ ಹೇಳುವಂಥದ್ದು. ಏನೂ ಆಗಲ್ಲ, ನೀನ್ ಯಾರು ನೋಡಲ್ಲ, ನಿನ್ ಪಾಪವನ್ನ ಮಾಡುವಂತ ಸಮಯದಲ್ಲಿ ನಿನ್ ಯಾರಿಗೂ ಗೊತ್ತಾಗಲ್ಲ, ನೀನು ಮರೆಯಾಗಿ ಮಾಡ್ತೀಯ, ನೀನು ಮರೆಯಾಗಿ ಮಾಡುವಂಥದ್ದು ನಿನ್ಗೆ ಯಾರಿಗೂ ಗೊತ್ತಾಗಲ್ಲ, ಒಂದ್ಸಾರಿ ಮಾಡು, ಇನ್ನೊಂದ್ಸಾರಿ ಮಾಡು, ಹತ್ರ ಹೋಗು, ಏನಾಗಲ್ಲ, ನಿನಗೇನು ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳನ್ನ ಕೊಟ್ಟು, ಕೆಟ್ಟ ಆಲೋಚನೆಗಳನ್ನ ಕೊಟ್ಟು ಮನಸ್ಸನ್ನ ಬಿಡಿಸುವಂತನ್ನ ನೋಡ್ತಿದ್ದೇವೆ. ಇಲ್ಲಿ ನಾವು ಇವತ್ತು ಸೈತನನ ಆಪಾದನೆಗಳನ್ನ ಬಗ್ಗೆ ನಾವು ಕಲಿತಾ ಬರೋಣ ಪ್ರಿಯರೇ. ಸೈತಾನ ಒಬ್ಬ ಆರೋಪಗಾರನಾಗಿದ್ದಾನೆ ಪ್ರಿಯರೇ. ದೇವರು ಮುಂದೆ ನಮ್ಮ ಬಗ್ಗೆ ಆರೋಪಗಳನ್ನು ಇದ್ದಾನೆ ಮತ್ತು ಮಾಡುವಂತ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ ಪ್ರಿಯ. ನಾವು ಸೈತಾನನ ಒಂದು ಜೀವಿತವನ್ನ ಬಗ್ಗೆ, ಸೈತಾನನ ಬಗ್ಗೆ ನೋಡ್ತಾ ಬರುವಾಗ ಗ್ರೀಕ್ ನಲ್ಲಿ ಸೈತಾನ ಅನ್ನುವಂಥ ಪದದಲ್ಲಿ ಸಂತಾನಾಸ್ ಎಂಬಂತನ ಕರೆಯುವುದನ್ನ ಕಾಣ್ತೇವೆ. ಅದರ ಅರ್ಥ ಆರೋಪಗಾರ. ಈತನು ಆರೋಪಗಾರನಾಗಿದ್ದು ಪ್ರತಿನಿತ್ಯ ನಮ್ಮ ಬಗ್ಗೆ, ನಮ್ಮ ವಿಷಯ ಬಗ್ಗೆ ದೇವರ ಮುಂದೆ ಆತನು ನಮ್ಮ ವಿರುದ್ಧವಾಗಿ ಆತನ ಆರೋಪ ಮಾಡುವಂತನಾಗಿದ್ದಾನೆ ಅಥವಾ ಆಪಾದನೆ ಮಾಡುವಂತನಾಗಿದ್ದಾನೆ ಪ್ರಿಯ. ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಆ ಒಂದು ವಿಷಯದ ಬಗ್ಗೆ ನಾವು ಕಲಿತಾ ಬರೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ರಿಂದ 10 ವಚನಗಳು. ಯಾರು ಓದಿ ಸಹಾಯ ಮಾಡಿ ಸೋದರ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನದಿಂದ 10ನೇ ವಚನದವರು. ಹನ್ನೆರಡು 10ರಿಂದ 12ನೇ ಅಧ್ಯಾಯ 9ರಿಂದ 10ನೇ ವಚನ. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾ ಶಬ್ದವನ್ನು ಕೇಳಿದೆನು. ಜಯವೂ ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ.
ಥ್ಯಾಂಕ್ಸ್ ಸಿಸ್ಟರ್. ಇಲ್ಲ ನೋಡುವಾಗ ಹಗಲಿರುಳು ಊರುಗಾರ ಗಬ್ಬಲ್ಪಟ್ಟಿದ್ದಾನೆ. ನಾವು ನೋಡ್ತಾ ಬರುವಾಗ ಪ್ರಿಯರೇ, ಸೈತಾನನು ನಮ್ಮ ವಿರುದ್ಧವಾಗಿ ನಮ್ಮ ಜೀವಿತದ ಬಗ್ಗೆ ಆತನು ಹಗಲಿರುಳು ಆತನು ದೂರುಗಾರನಾಗಿ, ಆಪಾದನೆ ಮಾಡುವಂತನಾಗಿ, ಆರೋಪ ಮಾಡುವನಾಗಿದ್ದಾನೆ ಪ್ರಿಯರೇ. ದೇವರ ಮುಂದೆ ಆರೋಪ ಮಾಡುವಂತನಾಗಿದ್ದಾನೆ. ನಾವು ನೋಡ್ತಾ ಬರುವಾಗ ನಮ್ಮ ಬಗ್ಗೆ ಹಗಲಿರುಳು ಆತನು ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯ. ದೇವ್ರಿಗೆ ನೀನು ಇಂಥ ವಿಶ್ವಾಸಿಯನ್ನ ರಚಿಸ್ತೆ, ಅದಂದ್ರೆ ಪ್ರತಿಯೊಬ್ಬರ ಬಗ್ಗೆ, ನಮ್ಮ ಜೀವಿತದ ನಮ್ಮ ಬಗ್ಗೆ, ನಮ್ಮ ಪ್ರತಿಯೊಬ್ಬರ ಬಗ್ಗೆ ಆತನು ದೇವರ ಮುಂದೆ ದೂರನ್ನ ಹೇಳುವಂತನಾಗಿದ್ದಾನೆ ಪ್ರಿಯ. ನಾವು ಅನ್ಕೊಂಡಿದೀವಿ ಏನಂತಾರೆ, ನಮ್ಮ ಬಗ್ಗೆ ಏನು ಮಾಡಲ್ಲ, ನಾವು ರಕ್ಷಿಸಲ್ಪಟ್ಟಿದೀವಿ, ನಮ್ಮ ಬಗ್ಗೆ ಏನೂ ಸಮಸ್ಯೆ ಇಲ್ಲ, ನಾವು ರಕ್ಷಿಸಲ್ಪಟ್ಟಿರುವಂತವರಾಗಿದ್ದೇವೆ ಅನ್ನುವಂತ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಾವು ನೋಡುವಾಗ ಹಲವಾರು ವಿಶ್ವಾಸಿಗಳ ಬಗ್ಗೆ ನೋಡ್ತಾ ಬರುವಾಗ ಎಲ್ಲ ಆತನು ಯಾರು ದೇವರ ವಾಕ್ಯದಲ್ಲಿ, ದೇವರ ವಿಷಯದಲ್ಲಿ ನೇರವಾಗಿ ಸರಿಯಾಗಿರುವಂತವ್ರನ್ನೇ ಆತನು ಹಿಡಿಯುವಂತ ಕೆಲಸವನ್ನ ಮಾಡ್ತಾನೆ. ಮತ್ತು ಯಾರು ಆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ವೀಕ್ನೆಸ್ ಇರುವಂತವ್ರು, ದೇವರ ವಾಕ್ಯದಲ್ಲಿ ಅಂತವ್ರನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಾನೆ. ಆತನು ನಮ್ಮ ಬಗ್ಗೆ ನೀನು ಇಂಥ ವಿಶ್ವಾಸಿ ರಕ್ಷಿಸಿದ್ವಿ, ಆತನು ದೋಷವನ್ನೇ ಮಾಡುವಂತದ್ದು, ಆತನು ವಿಶ್ವಾಸ ಸೋದರರ ಜೊತೆಯಲ್ಲಿ ಸರಿಯಾದ ಸಂಬಂಧವಿಲ್ಲ, ಸಭೆಯಲ್ಲಿ ಸರಿಯಾದ ಸಂಬಂಧವಿಲ್ಲ, ಕುಟುಂಬದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಇಲ್ಲ, ಆತನನ್ನು ನೀನು ರಕ್ಷಿಸಲ್ಪಟ್ಟಿದ್ದೀನಿ, ನೀನು ಅಪಾರವಾಗಿ ಆತನನ್ನ ಪ್ರೀತಿ ಮಾಡ್ತೀಯ, ಆತ ನಿನ್ನ ಪ್ರೀತಿ ಮಾಡೋದನ್ನ ರೀತಿಯಲ್ಲಿ ಏನು ಅಂದ್ರೆ ನಮ್ಮ ವಿರುದ್ಧವಾಗಿ ಏನೆಲ್ಲ ಹೇಳ್ಬೋದು ಅವೆಲ್ಲವನ್ನ ನಾವು ಮಾಡುವಂತ ನಮ್ಮ ಜೀವಿತದ ಬಗ್ಗೆ ದೇವರ ಮುಂದೆ ದೂರ ಇಡುವಂತನಾಗಿದ್ದಾನೆ ಪ್ರಿಯ. ಇವತ್ತು ನಾವು ಎಷ್ಟೋ ಸಾರಿ ಬೇರೆಯವರ ಬಗ್ಗೆ ನಾವು ದೂರ ಹೇಳ್ತೀವಿ, ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತೀವಿ, ಬಿಡ್ತೀವಿ. ಆದ್ರೆ ಸೈತಾನನು ನಮ್ಮ ಬಗ್ಗೆ ದೇವರ ಮುಂದೆ ಆತನು ದೂರವನ್ನ ಹೇಳುವಂತನಾಗಿದ್ದಾನೆ ಪ್ರಿಯರೇ. ಆತನು ನಿರಂತರವಾಗಿ ಸುಳ್ಳುಗಾರನಾಗಿ ಆತನು ಆರೋಪ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಇವತ್ತು ನಮ್ಮನ್ನ ನಾವು ನೋಡುವಾಗ ನಮ್ಮ ಜೀವ ಯಾವ ರೀತಿ ಇಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ಹಲವಾರು ಸಂಕಟಗಳಿದೆ. ಈ ಲೋಕ ನಮ್ಮ ಸಂಬಂಧಪಟ್ಟಿಲ್ಲ, ಇದು ಸೈತಾನನ ಲೋಕ. ಆದ್ರೆ ದೇವರು ಬರುವವರೆಗೂ ಸಹ ನಾವು ಈ ಲೋಕದಲ್ಲಿ ವಿಶ್ವಾಸಿಗಳಿಗೆ, ಪ್ರವಾಸಿಗಳಾಗಿರುವಂತಹ ಸಮಯದಲ್ಲಿ ಆತನು ನಮ್ಮ ವಿರುದ್ಧವಾಗಿ ಚಾಡಿ ಹೇಳುವಂತವನು ಅಥವಾ ಆರೋಪ ಮಾಡುವಂತ ಜೀವಿತವಾಗಿರುವಂತಹ ಸಮಯದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು. ನಾವು ಹಲವಾರು ವಿಷಯಗಳಲ್ಲಿ ತಪ್ಪುವಂತವರಾಗಿದ್ದೇವೆ. ನಮ್ಮ ಪಾಪದ ಬಗ್ಗೆ ಹೇಳ್ಬಹುದು, ನಮ್ಮ ರಕ್ಷಣೆ ಬಗ್ಗೆ ಹೇಳ್ಬಹುದು, ನಮ್ಮ ಕುಟುಂಬದ ಬಗ್ಗೆ ಹೇಳ್ಬಹುದು, ನಮ್ಮ ಜೀವಿತದ ಬಗ್ಗೆ ಹೇಳ್ಬಹುದು, ಅಥವಾ ನಮ್ಮ ಸಭಾ ಜೀವಿತದ ಬಗ್ಗೆ ಹೇಳ್ಬಹುದು, ಅಥವಾ ನಮ್ಮ ವೈಯಕ್ತಿಕ ಜೀವಿತದ ಬಗ್ಗೆ ಮಾತನಾಡಬಹುದು, ಅಥವಾ ನಾವು ಬೇರೆ ಸೋದರ ಜೊತೆಯಲ್ಲಿ ಯಾವ ರೀತಿ ವ್ಯವಹರಿಸ್ತೀವಿ ವಿಷಯದಲ್ಲಿ ಮಾತಾಡಬಹುದು. ನಾವ್ ಯಾವ ರೀತಿ ವಿಶ್ವಾಸಿಗಳ ಮಧ್ಯದಲ್ಲೇ ಮತ್ತು ಅವಿಶ್ವಾಸಿಗಳ ಮಧ್ಯದಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಒಟ್ಟಲ್ಲಿ ನಾವು ನಮ್ಮ ಬಗ್ಗೆ ಆತ ನಿರಂತರವಾಗಿ ದೂರನ ಹೇಳುವಂತನಾಗಿದ್ದಾನೆ ಪ್ರಿಯರೇ. ನಾವು ಆ ವಿಷಯದಲ್ಲಿ ನಾವು ಹಲವಾರು ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಅವನು ಎಲ್ಲ ರೀತಿಯಲ್ಲೂ ಸಹ ನೋಡುವಾಗ ಸೈತಾನನು ಒಬ್ಬ ಆರೋಪಗಾರನಾಗಿದ್ದಾನೆ. ದೇವರ ಮುಂದೆ ನಮ್ಮ ಬಗ್ಗೆ ಆತನು ಆರೋಪ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಸೈತಾನ ವಿರುದ್ಧವಾಗಿ ಆರೋಪಗಳನ್ನು ಹಾಕುವ ಮೂಲಕ ನಮ್ಮ ಮನಸ್ಸುಗಳಲ್ಲಿ ವಿರುದ್ಧವಾಗಿ ಆತನ ಕಾರ್ಯವನ್ನ ಮಾಡ್ತಾನೆ ಪ್ರಿಯರೇ. ಆತನು ನಮ್ಮ ಮನಸ್ಸನ್ನೇ ಆತನು ತನ್ನ ಕಾರ್ಯಸ್ಥಾನವನ್ನ ಮಾಡಿಕೊಂಡು ನಮ್ಮ ಮನಸ್ಸಿನ ಮೂಲಕ ಹಲವಾರು ವಿಷಯಗಳಲ್ಲಿ ನಮ್ಮನ್ನ ಗೊಂದಲ ಹುಟ್ಟಿಸುವಂತದ್ದು, ಹಲವಾರು ರೀತಿಯಲ್ಲಿ ನಮ್ಮನ್ನ ಪ್ರೇರೇಪಣೆ ಮಾಡುವಂತದ್ದು. ಆತ ನಮ್ಮನ್ನ ಪ್ರೇರೇಪಣೆ ಮಾಡ್ತಾನೆ, ನಮ್ಮನ್ನ ತಪ್ಪು ಮಾಡುವ ರೀತಿಯಲ್ಲಿ ಮಾಡ್ತಾನೆ. ಮತ್ತೆ ತಪ್ಪು ಮಾಡಿದ ನಂತರ ದೇವರ ಮುಂದೆ ಹೋಗಿ ನಮ್ಮ ವಿರುದ್ಧವಾಗಿ ಆತನು ಆರೋಪವನ್ನ ಮಾಡ್ತಾನೆ. ಇಂಥ ವಿಶ್ವಾಸಿ, ಇಂಥ ಮಗನು ಈ ರೀತಿ ಮಾಡಿದ್ದಾನೆ, ಆದ್ರೆ ನೀನು ಅವನಿಗೆ ಹಲವಾರು ಅವಕಾಶಗಳನ್ನ, ಹಲವಾರು ಸಮಯ ಅವನಿಗೆ ಅನುಕೂಲಗಳನ್ನ ಕೊಟ್ಟಿದೆಯಲ್ಲ ಅನ್ನೋ ರೀತಿಯಲ್ಲಿ ಆತ ನಮ್ಮ ವಿರುದ್ಧವಾಗಿ ದೂರವನ್ನ ಹೇಳುವಂತನಾಗಿದ್ದಾನೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ನಮ್ಮ ಮುಂದೆ ನೋಡ್ತಾ ಬರುವಾಗ ಪೇತ್ರನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಮತ್ತು 8 ಮತ್ತು 9ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. ಪೇತ್ರನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಸ್ವಸ್ಥರಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತಹ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ.
ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ನೋಡ್ತಾ ಬರುವಾಗ ಸೈತನ ಯಾರನ್ನು ನುಂಗಲಿ ಎಂದು ತಿರುಗಾಡ್ತಾ ಇದ್ದಾನೆ ಪ್ರಿಯರೇ. ಆತನು ನಿರಂತರವಾಗಿ ಯಾರನ್ನು ನುಂಗಲಿರುವಂತ ಸ್ಥಿತಿಯಲ್ಲಿ, ಯಾರನ್ನ ತಿನ್ಬೇಕು, ಯಾರನ್ನ ಬಗ್ಗೆ ಯಾರನ್ನ ಬೆಳೆಸ್ಬೇಕು, ಯಾರನ್ನ ದೇವರ ಒಂದು ಪ್ರಸನ್ನತೆಯಿಂದ ದೂರ ಮಾಡಬೇಕು, ಆತನು ಯಾವ ರೀತಿಯಲ್ಲಿ ಅವನ ವೀಕ್ನೆಸ್ ಏನು, ಅವನ ಸಮಸ್ಯೆ ಏನು, ಅದನ್ನೇ ಆತನು ಹಿಡಿಯುವಂತನಾಗಿದ್ದಾನೆ ಪ್ರಿಯರೇ. ಯಾವುದೇ ಒಬ್ಬ ವ್ಯಕ್ತಿ ಒಂದು ವೀಕ್ನೆಸ್ ಇದ್ರೆ ಅದನ್ನ ಆತನು ಹೈಲೈಟ್ ಮಾಡ್ತಾ ಆತನ ಜೀವಿತವನ್ನ ಹಂತವಾಗಿ ಬೇರೆ ಬೇರೆ ವಿಧಗಳಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಸಮಯಗಳಲ್ಲಿ, ಸಂದರ್ಭಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ ಆತನು ನಮ್ಮನ್ನ ಬೀಳಿಸುವಂತನಾಗಿದ್ದಾನೆ ಪ್ರಿಯ. ಇಲ್ಲಿ ನಾವು ನೋಡ್ತಾ ಬರುವಾಗ ನಾವು ಎಚ್ಚರಿಕೆ ಇರಬೇಕಾಗಿದೆ. ಇಲ್ಲಿ ಯಾರ ನುಂಗಲ್ಲಿ ತಿರುಗಾಡ್ತಾ ಇರ್ತಾನೆ ಅಂದ್ರೆ ಪ್ರತಿನಿತ್ಯ ಆತನ ಕೆಲಸವೂ ಅಷ್ಟೇ. ನಾವು ನಮ್ಮ ಜೀವಿತವನ್ನು ನಾವು ಮಾಡ್ತಾ ಇರ್ತೀವಿ, ನಮ್ಮ ಬಗ್ಗೆ ಯಾರು ಗಮನಿಸ್ತಾ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಸೈತಾನನು ನಮ್ಮ ಪ್ರತಿಯೊಂದು ನುಡಿ ಕ್ರಿಯೆಗಳನ್ನ, ನಮ್ಮ ಜೀವಿತವನ್ನ, ನಮ್ಮ ಮಾತುಗಳನ್ನ, ನಮ್ಮ ನಡೆ ನುಡಿಗಳನ್ನ, ನಮ್ಮ ಕ್ರಿಯೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಕಣ್ಣಿನ ದೃಷ್ಟಿಯನ್ನ, ಎಲ್ಲವನ್ನ ಆತನು ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನ ಬಲ್ಲ ಆತನಾಗಿದ್ದಾನೆ ಪ್ರಿಯರೇ. ಆತನು ನಮ್ಮನ್ನ ಪಾಪದಲ್ಲಿ ಬೀಳಿಸುವಂತವನು ಆತನೇ ನಮ್ಮನ್ನ ಪ್ರೇರೇಪಣೆ ಮಾಡುವಂತವನು ಆತನೇ, ಮತ್ತೆ ನಮ್ಮ ವಿರುದ್ಧವಾಗಿ ದೂರನ್ನ ಹೇಳುವಂತವನು ಆತನೇ ಆಗಿದ್ದಾನೆ ಪ್ರಿಯರೇ. ನಾವು ವಿಶ್ವಾಸಿಗಳಂತವ್ರು ನಾವು ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ ನಾವು ಎಚ್ಚರಿಕೆಯಿಂದ ನಾವು ಇರ್ಬೇಕಾಗಿದೆ ಪ್ರಿಯರೇ. ನಾವು ಆದಿಕಾಂಡದಲ್ಲಿ ನೋಡ್ತಾ ಬರುವಾಗ, ಇಲ್ಲಿ ನೋಡುವಾಗ ಯಾರನ್ನ ನುಂಗಲಿ, ಯಾಕೆ ಯಾರ ನುಂಗಲಿ ಅಂತ ನೋಡ್ತಾ ಬರುವಾಗ ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೀವಿ. ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನ ಕಚ್ಚುವಿ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು, ರಕ್ಷಿಸಲ್ಪಟ್ಟ ಯೇಸು ಕ್ರಿಸ್ತನ ಯಜ್ಞದ ಮೂಲಕ ಇಲ್ಲಿ ಸೈತಾನನ ತಲೆಯನ್ನ ಜಜ್ಜಿದ್ದಾನೆ ಪ್ರಿಯರೇ. ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನ ಕಚ್ಚುವಿ. ಇಲ್ಲಿ ನಾವು ನೋಡ್ತಾ ಬರುವಾಗ, ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ, ಇಲ್ಲಿ ಅದಕ್ಕೋಸ್ಕರ ಜಜ್ಜಲ್ಪಟ್ಟಿರೋದ್ರಿಂದ ಆತನಿಗೆ ಅಲ್ಲೂ ಇಲ್ಲದಿರುವಂತ ಸ್ಥಿತಿಯಲ್ಲಿ ಇರುವುದರಿಂದ ಸೈತಾನನು ಆತನು ನುಂಗುವಂತ ಸ್ಥಿತಿಯಲ್ಲಿದ್ದಾನೆ ಪ್ರಿಯರೇ. ಯಾರ ನುಂಗಲಿಂತ ಸ್ಥಿತಿಯಲ್ಲಿದ್ದಾನೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಿಲುಬೆಯ ಮರಣದ ಮೂಲಕ ಆತನನ್ನ ಜಜ್ಜಿದ್ದಾನೆ ಪ್ರಿಯರೇ. ಆತನು ಅದಕ್ಕೋಸ್ಕರ ಆತನು ತಿನ್ನುವಂತ ಸ್ಥಿತಿಯಲ್ಲಿಲ್ಲ, ಆತನ ಯಾರ ನುಂಗಲಿ ಎನ್ನುವಂತ ಸ್ಥಿತಿಯಲ್ಲಿ ತನ್ನ ಜೀವಿತವನ್ನ ಮಾಡ್ತಾ ಬರೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ಎಚ್ಚರಿಕೆ ಜೀವಿತವನ್ನ ನಾವು ನೋಡ್ತಾ ಜೀವಿಸಬೇಕಾಗಿದೆ ಪ್ರಿಯರೇ. ನಾವು ಬೇರೆಯವ್ರ ಬಗ್ಗೆ ಆರೋಪವನ್ನ ಮಾಡ್ತೇವೆ, ನಮ್ಮ ಬಗ್ಗೆ ಸೈತಾನನು ನಿರಂತರವಾಗಿ ದೇವರ ಮುಂದೆ ಅಗರಗಳು ನಮ್ಮ ವಿರುದ್ಧವಾಗಿ, ನಾವು ಮಾಡೋ ನಮ್ಮ ಜೀವಿತದ ವಿರುದ್ಧವಾಗಿ, ನಮ್ಮ ಕಾರ್ಯಗಳ ವಿರುದ್ಧವಾಗಿ ಆತನು ದೂರನ್ನ ಹೇಳುವಂತವನಾಗಿದ್ದಾನೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಯೋಬನ ಪುಸ್ತಕಕ್ಕೆ ಬರೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ 9ರಿಂದ 11ನೇ ವಚನದವರೆಗೂ ನಾವು ನಮ್ಮ ಧ್ಯಾನಕ್ಕೋಸ್ಕರ ತೆಗೆದುಕೊಳ್ಳೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಿಂದ 11ನೇ. ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನು. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಇಲ್ಲಿ ನಾವು 9ನೇ ವಚನದಲ್ಲಿ ನೋಡ್ತಾ ಬರುವಾಗ ಸೈತಾನನು ನೀ ಎಲ್ಲಿಂದ ಬಂದಿ ಅಂತ ಕೇಳೋದ್ರಲ್ಲಿ, ಅಲ್ಲಲ್ಲಿ ತಿರುಗಾಡುತ್ತಾನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೇನು ಎಂದು ಹೇಳುವುದನ್ನು ಕಾಣ್ತೇವೆ. ಇಲ್ಲಿ ದೇವರು ಈ 9ನೇ ವಚನ ನೋಡುವಾಗ, ನೀ 8ನೇ ವಚನದ ಮೇಲ್ಭಾಗದಲ್ಲಿ ನೋಡ್ತಾ ಬರುವಾಗ, ನೀನು ನನ್ನ ಯೋಬನನ್ನು ಗಮನಿಸಿದ್ದೀಯೋ ಅನ್ನುವಂತ ಸಮಯದಲ್ಲಿ ಆತನು ನಿರಂತರವಾಗಿ ಯೋಬನ ಜೀವಿತವನ್ನ, ಯೋಬನ ಕಾರ್ಯಗಳನ್ನ, ಯೋಬನ ಸ್ಥಿತಿಗತಿಗಳನ್ನ ಎಲ್ಲವನ್ನ ಬಲ್ಲಾತನಾಗಿದ್ದಾನೆ ಪ್ರಿಯರೇ. ಅವನು ಮರು ಪ್ರಶ್ನೆ ಇಲ್ಲದೆ ಕೇಳುವಂತ ನೋಡಿದಾನೆ. ಯೋಬ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಲ್ಲ. ಆತ ನೇರವಾಗಿ ಹೇಳ್ತಾನೆ, ನೀನು ಆತನನ್ನ ಬಲ್ಲೆಯಾ? ನೀನ್ ಎಲ್ಲವನ್ನ ಅನುಕೂಲವನ್ನ ಮಾಡಿದೀಯಾ, ಎಲ್ಲವನ್ನ ಆತನಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲವನ್ನ ಸಹಾಯ ಮಾಡಿದೀಯಾ, ನೀನು ಆತನ ಸ್ವಾಸ್ಥ್ಯಕ್ಕೆಲ್ಲ ಬೇಲಿಯ ಹಾಕಿದೀಯಾ? ಹಾಗೆ ಆತನ ಉದ್ದೇಶ ಏನು ಅಂದ್ರೆ, ತನ್ನ ಸ್ವಲಾಭಕ್ಕೋಸ್ಕರ ಲಾಭವಾದ ದೃಷ್ಟಿಯಿಂದ ಅಥವಾ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆತನು
ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟಿಲ್ಲ. ಅಂದ್ರೆ ಇಲ್ಲಿ ಯೋಬನ ಬಗ್ಗೆ ದೇವರಿಗೆ ಎಲ್ಲ ಚೆನ್ನಾಗಿ ಇವತ್ತು ಆತನು ಯಥಾರ್ಥ ಚಿತ್ತವುಳ್ಳವನು, ದೇವರ ಬಗ್ಗೆ ಭಯಭಕ್ತಿ ಉಳ್ಳವಂತವನು, ನೀತಿವಂತನಾಗಿದ್ದಂತ ಆ ಕಾಲದಲ್ಲಿದ್ದಂತ ಯೋಬನ ಸ್ಥಿತಿಯಲ್ಲಿ ಆತನನ್ನು ಯಾವುದೇ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟಿರುವಂತದ್ದು ಲಾಭ ಅಪೇಕ್ಷೆಯಿಂದ ಅನ್ನುವಂಥ ದೂರನ್ನ ಹೇಳುವುದನ್ನ ಕಾಣ್ತಿದ್ದೇವೆ. ಇಲ್ಲಿ ನಮ್ಮ ಬಗ್ಗೆ ನಾವು ನೋಡ್ತಾ ಬರುವಾಗ ಇಲ್ಲಿ ಯೋಬನ ಜೀವಿತದ ಬಗ್ಗೆ ಆತನು ಚಾಡಿ ಹೇಳುವಂತವನಾಗಿದ್ದಾನೆ ಅಂತ ನೋಡ್ತಾ ಬರುವಾಗ ನಾವು ನಮ್ಮ ಕಾರ್ಯಗಳ ವಿಷಯದಲ್ಲಿ, ನಮ್ಮ ಜೀವಿತದಲ್ಲಿ ನಡೆದುಕೊಳ್ಳುವಂತ ವಿಷಯಗಳಲ್ಲಿ ಎಷ್ಟು ಆರೋಪಗಳನ್ನ ದೇವರ ಬಳಿಯಲ್ಲಿ ಸೈತಾನನ ನಮ್ಮ ಪರವಾಗಿ ನಮ್ಮ ವಿರುದ್ಧವಾಗಿ ಮಾಡಿರ್ಬೋದು ಪ್ರಿಯರೇ. ನಮ್ಮ ಬಗ್ಗೆ ನಾವ್ ಯಾರು ನಮ್ಮ ದೂರ ಹೇಳುವರು ಅಂತಿಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ ಪ್ರಿಯರೇ. ನಮ್ಮ ಬಗ್ಗೆ ದೂರ ಹೇಳುವಂತವನಾಗಿದ್ದಾನೆ, ಸ್ಥಿತಿಯಲ್ಲಿ ಆತನ ವಿರುದ್ಧವಾಗಿ ಆರೋಪ ಮಾಡುವಂತ ನೋಡ್ತೀವಿ. ಆತ ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟಿರ್ಬೋದು, ಅದು ಲಾಭದ ಅಪೇಕ್ಷೆಯಿಂದ, ಅದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆತನು ನಿನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ. ನೀನು ಅವನಿಗೆ ಎಲ್ಲ ಸ್ವಾಸ್ಥ್ಯವನ್ನ ಕೊಟ್ಟಿದೀಯ, ಅದಕ್ಕೆಲ್ಲವನ್ನ ಬೇಲಿಯನ್ನ ಹಾಕಿದ್ದಿ, ಅವನ ಎಲ್ಲಾ ಕಾರ್ಯಗಳನ್ನ ನೀನು ಸಫಲ ಮಾಡ್ತಾ ಇದೀಯ. ಅದರಿಂದ ಅವನು ಇವತ್ತು ಐಶ್ವರ್ಯವಂತನಾಗಿ ಜೀವಿತವನ್ನ ಮಾಡ್ತಾ ಇದ್ದಾನೆ. ಅದ್ರಲ್ಲಿ ಏನೋ ದೊಡ್ಡದೇನು ಇಲ್ಲ ಅನ್ನೋದ ರೀತಿಯಲ್ಲಿ ದೇವರಿಗೆ ಮಾತಾಡೋದನ್ನ ಇದೇ ನಮ್ಮ ಭಕ್ತಿಯೊಬ್ಬ ಗಮನವನ್ನ ಇಟ್ಟು ಬಗ್ಗೆ ತಿಳಿದಿದ್ದಾನೆ. ನಾವು ಬಯೋಡಾಟಾ ಆತನ ಹತ್ರ ಇದೆ, ನಮ್ಮ ಸ್ಥಿತಿಗತಿಗಳು ಆತನ ಹತ್ರ ಇದೆ, ನಮ್ಮ ಜೀವಿತದ ಬಗ್ಗೆ ಆತನ ಹತ್ರ, ನಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಆತನ ಹತ್ರ ಇದೆ. ಎಲ್ಲ ನಾವು ಏನು ಪ್ರತಿನಿತ್ಯ ಮಾಡುವಂತ ಗೊತ್ತೋ ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳು ಮಾಹಿತಿ ಸಹ ಆತನ ನಮ್ಮ ಬಗ್ಗೆಯೂ ಸಹ ಆತನು ದೇವರ ಮುಂದೆ ದೂರನ್ನ ಹೇಳುವಂತನಾಗಿದ್ದಾನೆ ಪ್ರಿಯರೇ. ಆಪಾದನೆ ಮಾಡುವಂತವನು, ಆರೋಪ ಮಾಡುವಂತನಾಗಿದ್ದಾನೆ ಪ್ರಿಯರೇ. ನಮ್ಮನ್ನ ನಾವು ಈ ಒಂದು ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಆತನಿಗೆ ದೇವರಿಗೆ ಹೇಳ್ತಾನೆ, ಕೈ ನೀಡಿ ಅವನ ಪೋಷಣೆ ಮಾಡ್ತಾನೆ. ಆತನಿಗೆ ಎಲ್ಲ ಐಶ್ವರ್ಯಗಳಿರುವುದರಿಂದ, ಎಲ್ಲ ಸಂಪತ್ತು ಇರುವುದರಿಂದ ಆತನು ನಿನ್ನ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ನೀನು ದೂಷಣೆ ಮಾಡ್ತಾ ಇಲ್ಲ, ಎಲ್ಲವನ್ನ ಅಳಿಸ್ಬಿಡು. ಆತನು ಅವಾಗ ನೋಡೋಣ ನಿನ್ನ ದೂಷಣವನ್ನ ಮಾಡೋದಂತ. ಇವತ್ತು ಸಾರಿ ಪದೇ ಪದೇ ತಪ್ಪುಗಳನ್ನ ಮಾಡುವಾಗ ದೇವರ ಬಳಿ ನಮ್ಮ ಬಗ್ಗೆ ಹೇಳಿರ್ಬೋದು, ನೋಡು ನೀನು ಅವನ ಬಗ್ಗೆ ಅಷ್ಟು ಅಪಾರ ನಂಬಿಕೆ ಇಟ್ಟಿದ್ಯಾ, ಮುಂದೆ ಆ ಪಾಪವನ್ನ, ಆ ತಪ್ಪನ್ನ, ಆ ಅಪರಾಧವನ್ನ ಆತನ ಮಾಡ್ತಾನೆ ಅಂತ ಹೇಳಿರ್ಬೋದೇನೋ. ಇಲ್ಲಿ ನಾವು ಈ ಅಪರಾಧಗಳನ್ನು ದೂರನೇ ಹೇಳುವಂತ, ಆಪಾದನೆ ಮಾಡುವಂತ ಒಂದು ಸಹಿತ ನಮ್ಮ ಜೀವಿತದ ಬಗ್ಗೆ ಆತನು ದೇವರ ಮುಂದೆ ಆತನು ಹೇಳುವಂತ ಸ್ಥಿತಿಯನ್ನು ನೋಡ್ತೇವೆ. ನಾವು ಅದೇ ರೀತಿಯಲ್ಲಿ ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ ನಮ್ಮ ಧ್ಯಾನ, ನಮ್ಮ ಸಹಾಯಕವಾಗಿ ನೋಡೋಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನವನ್ನ ನೋಡುವಾಗ, ನೀವು ಆ ತಂದೆಯಿಂದ ಹುಟ್ಟಿದವರು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿನ ಮೂಲ ಪುರುಷನು ಆಗಿದ್ದಾನೆ. ಇಲ್ಲಿ ನೋಡುವಂತ ನಾವು ಸಮಯದಲ್ಲಿ ಆತನು ಸುಳ್ಳುಗಾರನಾಗಿದ್ದಾನೆ, ಸುಳ್ಳಿಗ ಮೂಲ ಪುರುಷನಾಗಿದ್ದಾನೆ. ಆತನು ನಮ್ಮ ವಿರುದ್ಧವಾಗ್ಲೂ ಸಹ ಜೀವಿತದ ಬಗ್ಗೆ ನಿರಂತರವಾಗಿ ಆತನು ದೇವರ ವಿರುದ್ಧವಾಗಿ ಸುಳ್ಳನ್ನ ಆರೋಪ ಮಾಡುವಂತನಾಗಿದ್ದಾನೆ ನೋಡೋದನ್ನ ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಬಗ್ಗೆನೂ ಸಹ ಆತನು ಸುಳ್ಳನ್ನು ಹೇಳುವಂತನಾಗಿದ್ದಾನೆ, ಸುಳ್ಳು ಆರೋಪವನ್ನ ಮಾಡುವಂತನಾಗಿದ್ದಾನೆ, ಸುಳ್ಳಿನ ವಿಷಯವನ್ನ ಅಲ್ಲಿ ಮಾಡುವಂತನಾಗಿದ್ದಾನೆ ಪ್ರಿಯ. ಸೈತಾನನು ಮನುಷ್ಯರ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳನ್ನ, ಆಲೋಚನೆಗಳನ್ನ ಹುಟ್ಟು ಹಾಕುವಂತವನು ಅವನೇ. ಸೈತಾನ ಯೋಚನೆಗಳನ್ನ ಹುಟ್ಟು ಆಡುವನು, ತಪ್ಪು ಮಾಡುವಂತೆ ಪ್ರೇರೇಪಣೆ ಮಾಡುವಂತವನು, ನಂತರ ದೇವರ ಮುಂದೆ ಹೋಗಿ ಅವರ ವಿರುದ್ಧವಾಗಿ ಆರೋಪವನ್ನ ಮಾಡುವಂತವನಾಗಿದ್ದಾನೆ ಪ್ರಿಯ. ಈ ಆರೋಪ ಆತನು ದೇವರಿಗೆ ಮನುಷ್ಯ ನಡೆದುಕೊಳ್ಳುವಂತ ರೀತಿಗಿಂತ, ಆತನ ಜೀವಿತಕ್ಕಿಂತ ಹೆಚ್ಚಾಗಿ ಸುಳ್ಳನ್ನ ಹೇಳುವಂತವನು, ಸುಳ್ಳಿನ ರೀತಿಯಲ್ಲಿ ಇಲ್ಲಿ ನಂಬಿಸುವಂತ ಕೆಲಸವನ್ನ ಮಾಡುವುದನ್ನ ನೋಡ್ತೇವೆ ಪ್ರಿಯರೇ. ನಾವು ಯೋಬನ ವಿಷಯವನ್ನ ನೋಡ್ತಾ ಬರೋಣ. ಯೋಬನ ಪುಸ್ತಕದಲ್ಲಿ ನಾವು 8ನೇ ಅಧ್ಯಾಯ 4ನೇ ಅಧ್ಯಾಯ 16ನೇ ವಚನವನ್ನ 18ನೇ ವಚನ ನೋಡ್ತಾ ಬರೋಣ. ಯೋಬನ ಪುಸ್ತಕ
ಓದಿ ಸಿಸ್ಟರ್, ಆಗ ಆತನು ಓದಿ ಸಿಸ್ಟರ್. ವಿಚಾರಕರಲ್ಲಿಯೂ ನಂಬಿಕೆ ನೆಡುವುದಿಲ್ಲ, ತನ್ನ ದೂತರ ಮೇಲೆ ಥ್ಯಾಂಕ್ಸ್ ಸಿಸ್ಟರ್. ಇಲ್ಲಿ ಸೈತಾನನು ಇಲ್ಲಿ ನಂಬಿಕೆಯನ್ನ ಹಿಡಿದ ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ನೋಡ್ತೀವಿ ಪ್ರಿಯರೇ. ಆತನು ಯಾರ ನಂಬಲ್ಲ, ಇಲ್ಲಿ ಸುಳ್ಳು ಆರೋಪಗಳನ್ನ ಮಾಡುವಂತವನಾಗಿದ್ದಾನೆ. ಆತ ನಿರಂತರವಾಗಿ ನಮ್ಮ ಬಗ್ಗೆ ಆತನು ದೇವರ ಮುಂದೆ ಸುಳ್ಳನ್ನ ಹೇಳುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಅನೇಕ ವಿಶ್ವಾಸಿಗಳ ಜೀವಿತ ನೋಡುವಾಗ ಅವರ ಆತ್ಮಿಕ ಸ್ವರೂಪವನ್ನು ಹಲವಾರು ಆತ್ಮಿಕ ಸ್ವರೂಪದಲ್ಲಿ ಅವರು ಬಳಲುತ್ತಿರುವುದನ್ನು ನಾನು ಕಾಣ್ತಾ ಇದ್ದೇವೆ. ಪದೇ ಪದೇ ಯಾವಾಗಲೂ ತಮ್ಮನ್ನು ತಾವೇ ಪಾಪಿಗಳು, ನಾವು ತುಂಬಾ ಅಯೋಗ್ಯರು, ಅಶುದ್ಧರು, ಅನರ್ಹರು ಎಂದು ತಮ್ಮನ್ನ ತಾವು ಖಂಡಿಸಿಕೊಳ್ಳುವ ರೀತಿಯಲ್ಲಿ ಸೈತಾನ ತಮ್ಮನ ಮನಸ್ಸಿನ ಮೂಲಕ ಅವರ ಪ್ರೇರೇಪಣೆಯನ್ನ ಮಾಡ್ತಿದ್ದಾರೆ. ನಾವ್ ಇವತ್ತು ನೋಡ್ತಾ ಇರುವ ಸಮಯದಲ್ಲಿ ನಾವು ಪಾಪವನ್ನ ಮಾಡಿದ ನಂತರ ದೇವರ ಮುಂದೆ ಬಂದು ಕ್ಷಮಾಪಣೆಯನ್ನ ಪಡೆದುಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ಬಿಟ್ಟ ನಂತರ ನಾವು ಆ ಪಾಪವನ್ನ ಮತ್ತೆ ನಾವು ನೋಡಬಾರದು. ನಾನೇ ನಿಮ್ಮ ಪಾಪಗಳನ್ನ ನೆನಪಿಗೆ ತರುವುದಿಲ್ಲ ಅಂತ ದೇವರು ಹೇಳುವ ಸಮಯದಲ್ಲಿ ಅದೇ ವಿಷಯದಲ್ಲಿ ಎಷ್ಟೋ ವಿಶ್ವಾಸಗಳು ನೋಡ್ತಾ ಬರುವಾಗ ಯಾವಾಗ್ಲೂ ನಾವು ಪಾಪಿಗಳು, ನಾವು ತುಂಬಾ ಅಯೋಗ್ಯರು ಅಂದು ತಮ್ಮನ್ನ ತಾವು ಪದೇ ಪದೇ ಖಂಡನೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ಇಲ್ಲಿ ಸೈತಾನ ತನ್ನ ಕಾರ್ಯವನ್ನ ಮಾಡ್ತಾನೆ ಪ್ರಿಯರೇ. ಅಂದ್ರೆ ಅವ್ರು ಮಾನಸಿಕವಾಗಿ ಕುಂದೋಗ್ಬೇಕು, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬೇಕು, ಅವ್ರು ಭ್ರಮೆಗೆ ಒಳಗಾಗ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಸೈತಾನನು ತನ್ನ ಕಾರ್ಯವನ್ನ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ದೇವರ ಮುಂದೆನ ಸುಳ್ಳು ಹೇಳ್ತಾನೆ ಮತ್ತು ಮನುಷ್ಯನ ಮೂಲಕ ಮನುಷ್ಯನನ್ನ ಆತನು ಹಲವಾರು ವಿಧದಲ್ಲಿ ತಾನು ಖಂಡಿಸಿಕೊಳ್ಳುವ ರೀತಿಯಲ್ಲಿ ತಾನು ದೂಡುವಂತದ್ದು, ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಈ ನಿರಂತರವಾಗಿ ಕೆಲಸವನ್ನ ಮಾಡ್ತದ್ರಿಂದ ದೇವರ ವಿರುದ್ಧ ನಮ್ಮ ಆರೋಪಗಾರನಾಗಿ, ಸುಳ್ಳುಗಾರನಾಗಿ ದೇವರ ವಿಷಯದಲ್ಲಿ ನಮ್ಮನ್ನ ವಿರುದ್ಧವಾಗಿ ಆತನ ಕೆಲಸವನ್ನ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೇನೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಬರುವ ವಿಶ್ವಾಸಿಗಳ ಮನಸ್ಸಿನ ಮೇಲೆ ಪ್ರಿಯರೇ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಅವರ ಮೇಲೆ ಆಪಾದನೆ ಮಾಡುವಂಥದ್ದು ಮತ್ತು ಅವರಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಅವರ ಜೀವಿತದಲ್ಲಿ ಕಿಡಿಯನ್ನು ಹುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಅವರೇ ತಮ್ಮನ್ನ ತಾವೇ ಅಸಹ್ಯಪಡಿಸಿಕೊಳ್ಳುವ ರೀತಿಯಲ್ಲಿ, ತಮ್ಮನ್ನ ತಾವೇ ಅಶುದ್ಧರನಿಸ್ಕೊಳ್ಳುವ ರೀತಿಯಲ್ಲಿ, ತಮ್ಮ ಬಗ್ಗೆ ತಾವೇ ಕೀಳಾಗಿ ಕಾಣುವ ರೀತಿಯಲ್ಲಿ ಅವರ ಜೀವಿತವನ್ನ ಮಾಡ್ತಾನೆ ಪ್ರಿಯರೇ. ತಮ್ಮನ್ನ ಮಾಡಿ ದೇವರ ಮುಂದೆ ಬಂದು ನಮ್ಮ ವಿರುದ್ಧವಾಗಿ ಆತನು ಆರೋಪವನ್ನ ಮಾಡುವನಾಗಿದ್ದಾನೆ ಪ್ರಿಯರೇ. ಆತನು ಆರೋಪಗಾರನು. ಆ ಆರೋಪದ ಬಗ್ಗೆ ನಾವು ಎಚ್ಚರಿಕೆಯಿಂದ ಜೀವಿತವನ್ನ ಜೀವಿಸಬೇಕಾಗಿದೆ ಪ್ರಿಯರೇ. ಈ ಸಮಯ ಕಾಲ ಜೀವಿತದ ಬಗ್ಗೆ ನೋಡ್ತಾ ಬರುವಾಗ ನಮ್ಮನ್ನ ನಾವು ಹಲವಾರು ವಿಷಯಗಳಲ್ಲಿ ನಮ್ಮನ್ನ ನಾವು ತಿದ್ದುಪಾಟಿಗೆ ತಂದುಕೊಳ್ಬೇಕಾಗಿದೆ ಪ್ರಿಯ. ನಾವು ಅದೇ ರೀತಿ ಜಕರನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳನ್ನು ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನಿಗೆ, ಯೆಹೋವನನ್ನು ಖಂಡಿಸಲಿ, ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ, ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದ. ನಾವಿಲ್ಲಿ ನೋಡುವಾಗ ಸೈತಾನನು ಯೆಹೋಶುವನಿಗೆ ಪ್ರತಿ ಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತುಕೊಂಡು ಅವನ ವಿರುದ್ಧವಾಗಿ ದೂರ ನೀಡುವುದನ್ನು ಕಾಣ್ತೇವೆ. ಇವತ್ತು ಸಹ ನಮ್ಮ ವಿರುದ್ಧವಾಗಿ, ನಮ್ಮ ಪ್ರತಿ ಕಕ್ಷಿಯಾಗಿ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳ ವಿಷಯದಲ್ಲಿ ದೇವರ ಮುಂದೆ ಆತ ನಿಂತುಕೊಂಡು ನಮ್ಮ ಪ್ರತಿಯೊಬ್ಬರ ಬಗ್ಗೆ ದೂರನ್ನ ಹೇಳುವನಾಗಿ ಆಗಿದ್ದಾನೆ ಪ್ರಿಯರೇ. ನಾವು ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಅಂತ ನಾವು ಮಾಡ್ತಾ ಇರ್ಬೋದು, ಅಥವಾ ನಮ್ಮನ್ನ ಯಾರು ನೋಡಲ್ಲ ಅಂತ ನಾವು ಮಾಡ್ತಾ ಇರ್ಬೋದು. ಆದ್ರೆ ನಮ್ಮನ್ನ ಸೈತಾನ ಗಮನಿಸ್ತಾ ಇದ್ದಾನೆ. ಸೈತಾನ ಗಮನಿಸುವುದಲ್ಲದೆ ದೇವರ ಮುಂದೆ ದೂರನ್ನ ಹೇಳ್ತಾ ಇದ್ದಾನೆ, ಆರೋಪವನ್ನ ಮಾಡೋದನ್ನ ನೋಡ್ತೇವೆ. ನಾವ್ ಯಾವುದೇ ಒಂದು ಕೋರ್ಟ್ಗೆ ಹೋಗುವಂತ ಸಮಯದಲ್ಲಿ
ಆ ಒಂದು ವಿಷಯದ ಆ ಕೇಸ್ನ ವಿಷಯದ ಬಗ್ಗೆ ಒಂದು ಸಾರಾಂಶವನ್ನ ಹೇಳೋದನ್ನ ಕಾಣ್ತೀವಿ. ಏನ್ ವಿಷಯದಲ್ಲಿ ಈ ಕೇಸ್ ಇದೆ ಅನ್ನೋದನ್ನ ನಾನು ನೋಡ್ತಿಪ್ಪ ಅಂತ. ಅದ್ರ ಮುಂದೆ ಕೇಸ್ ನಡ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ನಮ್ಮ ಬಗ್ಗೆ ದೇವರ ಮುಂದೆ ಈ ರೀತಿಯಲ್ಲಿ ಆ ಒಂದು ಕೇಸ್ನ ವಿಚಾರದಲ್ಲಿ ನಮ್ಮ ಒಂದು ಕೇಸ್ ಶೀಟ್ ನ ಇಟ್ಕೊಂಡು ಆತನು ದೇವರ ಮುಂದೆ ಆರೋಪಗಳನ್ನ ಮೇಲೆ ಆರೋಪವನ್ನ ಮಾಡ್ತಾನೆ. ನಿನ್ನ ಮಗ ಈ ತರ ವ್ಯಕ್ತಿ, ಈ ತರ ಜೀವಿತ, ಈ ತರ ಅವನ ವೈಯಕ್ತಿಕ ಜೀವಿತ, ಕುಟುಂಬ ಜೀವಿತ, ಸಭಾ ಜೀವಿತ, ಅವನ ನಡವಳಿಕೆ, ಅವನ ಕೆಲಸ ಕಾರ್ಯಗಳಲ್ಲೂ, ಅವನ ಹಾವಭಾವಗಳು, ಅವನ ಕಣ್ಣಿನ ಆಸೆ ವಿಷಯದಲ್ಲಿರ್ಬೋದು, ಆತನ ದೇಹದ ಶರೀರದ ಆಸೆಗಳಿರ್ಬೋದು, ಎಲ್ಲಾ ವಿಷಯದಲ್ಲೂ ಆತನ ಹತ್ರ ಮಾಹಿತಿ ಇದೆ. ನಮ್ಮ ಬಗ್ಗೆ ಮಾಹಿತಿ ಸೈತಾನನ ಬಳಿ ಇದೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ನಡವಳಿಕೆ ಯಾವುದೇ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ನಮಗ್ ಗೊತ್ತಿರುವಂತ ರಹಸ್ಯಗಳು, ವಿಷಯಗಳು ಸೈತಾನನ ಬಳಿ ಅದು ರೆಕಾರ್ಡ್ ಆಗಿದೆ ಪ್ರಿಯರೇ. ಆತನು ಅದನ್ನ ದೂರನ್ನ ದೇವರ ಮುಂದೆ ಹೇಳ್ತಾ ಇದ್ದಾನೆ, ಹೇಳುವಂತವನಾಗಿದ್ದಾನೆ ಪ್ರಿಯರೇ. ದೇವರು ಕರುಣಾಮಯಿ, ದೇವರು ಸಹಿಸಿಕೊಳ್ಳುವಂತವನು, ದೇವರು ಕರುಣಾ ಪ್ರೀತಿ ಉಳ್ಳುವಂತವನು, ಆತ ಕೃಪೆ ಇರುವಂತ ದೇವರು ನಮ್ಮನ್ನ ಅವಕಾಶವನ್ನ ಕೊಡ್ತಾ ಇದ್ದಾನೆ. ಈ ಆರೋಪವನ್ನ ಮಾಡುವುದು ಸೈತಾನ, ಅದು ಸ್ವಾಭಾವಿಕವಾಗಿ ಬಂದಂತ, ನೈಸರ್ಗಿಕವಾಗಿ ಆತನು ಬಂದಂತ ಸ್ವಭಾವವಾಗಿದೆ ಪ್ರಿಯರೇ. ನಾವು ನೋಡುವಾಗ 8ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡುವಾಗ ಯೋಹನ ಸುವಾರ್ತೆಯಲ್ಲಿ ಆತನು ಸ್ವಭಾವ ಅನುಸಾರವಾಗಿ ಮಾತನಾಡುವಂತನಾಗಿದ್ದಾನೆ. ಆತನಿಗೆ ಯಾವುದೇ ಒಂದು ಮಾಡುವಂತನು ದೂರುಗಾರನು ನಮ್ಮ ಮೇಲೆ ಆಪಾದನೆ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಆ ಆಪಾದನೆಗಳು ಅದು ಸತ್ಯವ ಸುಳ್ಳು, ಆದ್ರೆ ಸುಳ್ಳನ್ನ ಅರ್ಧ ಸುಳ್ಳಿದ್ರೆ ಹೆಚ್ಚು ಮುಕ್ಕಾಲ್ ಭಾಗನ ಆತನು ಸುಳ್ಳನ್ನ ಹೇಳುವಂತವನಾಗಿದ್ದಾನೆ ಪ್ರಿಯರೇ. ಆ ಹೇಳುವಂತವನು ಆತ ನಿರಂತರವಾಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂತ ಸೈತಾನಾಗಿರುವ ಸಮಯದಲ್ಲಿ ನಮ್ಮನ್ನ ನಾವು ಎಚ್ಚರಿಸಿಕೊಂಡು ನಮ್ಮ ಜೀವಿತವನ್ನ ಮಾಡ್ಬೇಕಾಗಿದೆ ಪ್ರಿಯರೇ. ಎಷ್ಟೋ ಸರಿ ವಿಶ್ವಾಸಗಳು ತಮಗೆ ಅರಿವಿಲ್ಲದೆ ಇರುವಂತ ಎಷ್ಟೋ ಅಂತ ಆಲೋಚನೆಗಳನ್ನ, ಅಂದ್ರೆ ನಾನು ಪಾಪಿ, ನಾನು ದ್ರೋಹಿ, ನನ್ನನ್ನ ಅನರ್ಹ, ನನ್ನ ಅಯೋಗ್ಯ ಅಂತ ಹೇಳ್ಕೊಂಡು ಎಷ್ಟೋ ಆಲೋಚನೆಗಳನ್ನ ನಮಗೆ ಇದೇ ಸರಿ ಅಂತ ರೀತಿಯಲ್ಲಿ ಸೈತಾನವನ್ನು ಭಾವಿಸಿಕೊಳ್ಳುವ ರೀತಿಯಲ್ಲಿ ನಾವು ಮಾಡೋದನ್ನ ಕಾಣ್ತೀವಿ. ಪದೇ ಪದೇ ಹಳೆ ಪಾಪಗಳನ್ನೇ, ಪದೇ ಪದೇ ಹಳೆ ಸ್ವಭಾವದ ವಿಷಯದಲ್ಲೇ, ಪದೇ ಪದೇ ಹಳೆ ಜೀವಿತದ ವಿಷಯದಲ್ಲೇ, ಪದೇ ಪದೇ ಹಿಂದೆ ಪಾಪದಲ್ಲೇ ನಮ್ಮನ್ನ ಆತನು ಖಿನ್ನತೆಗೊಳ್ಳುವ ರೀತಿಯಲ್ಲಿ ನಮ್ಮನ್ನ ಆತನು ಕೆಳಮಟ್ಟಕ್ಕೆ ದೂಡುವಂತ ಸ್ಥಿತಿಯಲ್ಲಿ ಆತನು ಮಾಡುವಂತ ತನ್ನ ಕಾರ್ಯವನ್ನು ಮಾಡ್ತಾನೆ ಪ್ರಿಯರೇ. ನಾವು ನಮ್ಮ ಜೀವಿತಗಳನ್ನು ನೋಡುವಾಗ ನಾವು ಯಾವ ರೀತಿ ನಮ್ಮ ಎಚ್ಚರಿಕೆಯಿಂದ ಜೀವಿತವನ್ನ ಜೀವಿಸ್ಬೇಕು, ಅದನ್ನು ಆಪಾದನೆ ಮಾಡುವಂತವನ್ನ ನಾವು ಎಚ್ಚರಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಮತ್ತು ಎಷ್ಟೋ ಸಾರಿ ನಾವು ನೋಡುವಾಗ ಅವರು ಬಲಹೀನರಾಗಿ, ಅಂದ್ರೆ ಬಲಹೀನರಾಗಿ, ಅಪೇರಿತರಾಗಿ, ಅನುಕಂಪದ ಸ್ಥಿತಿಯಲ್ಲಿ ಯಾವಾಗ್ಲೂ ಅವ್ರು ಇರುವಂತೆ ಸೈತಾನನು ಮಾಡುವಂತ ಕೆಲಸವನ್ನು ನೋಡ್ತಿರ್ತೀವಿ. ಈ ದೂರನ್ನ ಹೇಳ್ತಾರೆ ಇಲ್ಲಿ, ಪ್ರೇರೇಪಣೆ ಮಾಡುವಂತವನು, ನಮ್ಮನ್ನ ಪಾಪದಲ್ಲಿ ಬೀಳಿಸುವಂತವನು, ನಮ್ಮನ್ನ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೂಲಕ ನಮ್ಮನ್ನ ಕಾರ್ಯ ಮಾಡಿ ನಮ್ಮನ್ನ ಪಾಪದ ಜೀವಿತದಲ್ಲಿ ಬೀಳಿಸಿ ಮತ್ತೆ ದೇವರ ಮುಂದೆ ಹೋಗಿ ನಮ್ಮ ವಿರುದ್ಧವಾಗಿ ಆತನು ಚಾಡಿ ಹೇಳುವಂತವನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನಾವು ನೋಡುವಾಗ ಹಲವಾರು ಸಾರಿ ನಾವು ಅದೇ ಪಾಪದ ಕುರಿತು ಪಶ್ಚಾತ್ತಾಪ ಪಡುವವರಾಗಿ ನಾವು ಆಗಿರ್ತೇವೆ ಪ್ರಿಯರೇ. ಅಂದ್ರೆ ಒಂದೇ ಪಾಪದ ವಿಷಯದಲ್ಲಿ ಪದೇ ಪದೇ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ, ಪದೇ ಪದೇ ಅದೇ ವಿಷಯದಲ್ಲಿ ತಮ್ಮನ್ನ ತಾವು ಕುಗ್ಗಿಸಿಕೊಳ್ಳುವ ರೀತಿಯಲ್ಲಿ ಸೈತಾನನು ಮನಸ್ಸಿನ ಮೂಲಕ ತನ್ನ ಕಾರ್ಯವನ್ನ ಮಾಡುವಂತನಾಗಿದ್ದೇನೆ ಪ್ರಿಯರೇ. ಈ ಪ್ರೇರೇಪಣೆ ಸೈತಾನದಿಂದ ಬಂದಿದೆಯೋ ಅಥವಾ ಎಷ್ಟೋ ಸಾರಿ ದೇವರಾತ್ಮನ ಮೂಲಕ ಬಂದಿದೆಯೋ ಅನ್ನೋ ರೀತಿಯಲ್ಲಿ ನಮಗೆ ಗೊಂದಲವಾಗುವ ರೀತಿಯಲ್ಲಿ ಆತನ ತನ್ನ ಕಾರ್ಯವನ್ನ ಮಾಡುವಂತವನು, ನಡೆಸುವಂತವನಾಗಿದ್ದಾನೆ ಪ್ರಿಯರೇ. ನಾವು ಅದೇ ರೀತಿ ಸೈತಾನು ಮನಸ್ಸಿನ ಮೂಲಕ ಪ್ರತಿಯೊಬ್ಬರನ್ನ ವಿರುದ್ಧವಾಗಿ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಇವತ್ತು ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ, ನಮ್ಮ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆಯ ರಾತ್ರಿವರೆಗೂ ಸಹ ನಮ್ಮ ಕಾರ್ಯಗಳನ್ನ, ನಮ್ಮ ಕಾರ್ಯವೈಖರಿ, ನಮ್ಮ ಕೆಲಸಗಳನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ಕುಟುಂಬ ಜೀವಿತ, ನಮ್ಮ ನಡೆನುಡಿಗಳು, ನಮ್ಮ ಕ್ರಿಯೆಗಳು, ಕಣ್ಣಿನಾಸೆಗಳು ಎಲ್ಲವನ್ನ ನೋಡ್ತಾ ಬರುವಾಗ ನಾವು ಎಲ್ಲಿ ತಪ್ಪು ಹೋಗಿದ್ದೇವೆ, ಎಲ್ಲಿ ನಮ್ಮ ವಿರುದ್ಧ ಸೈತಾನನು ಚಾಡಿಯನ್ನು ಹೇಳ್ಬೋದು ಅನ್ನೋದು ನೋಡ್ತಾನೆ. ಅಲ್ಲಿ ಯೋಬನ ಸ್ಥಿತಿಯನ್ನು ಜೀವಿತ ನೋಡ್ತಾ ಬರುವಾಗ ಯೋಬನ ದೂಷಣೆ ಮಾಡ್ತಾನೆ. ಆತನನ್ನ ಕೈ ನೀಡಿ ಅವನನ್ನ ಎಲ್ಲ ಸಂಪತ್ತು ನಡೆಸ್ಬಿಡು, ಆತನು ನಿನ್ನ ದೋಷಣೆ ಮಾಡ್ತಾನೆ. ಯೋಬನ ಹೆಂಡತಿ, ನಿನ್ನ ದೇವರನ್ನ ಇನ್ನೂ ಬುದ್ಧಿ ಕಲಿಯಿಲ್ಲ, ಇನ್ನೂ ನಿನ್ಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ದೋಷಣೆನ
ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳ್ಬಿಟ್ಟು ಹೊರಟು ಹೋಗೋದನ್ನು ನೋಡ್ತೀವಿ. ಆತನ ಜೊತೆಯಲ್ಲಿ ಹಲವಾರು ಸ್ನೇಹಿತರು ಆತನ ವಿರುದ್ಧವಾಗಿ ಹಲವಾರು ವಿಷಯಗಳಲ್ಲಿ ಆತನ ಚರ್ಚೆ ಮಾಡೋದನ್ನ ನೋಡ್ತಾ ಬರುವಾಗ, ಯೋಬನ ಪುಸ್ತಕಗಳನ್ನು ನೋಡ್ತಾ ಬರುವಾಗ ದೇವರ ವಿರುದ್ಧವಾಗಿ ಅವರು ಮಾತನಾಡ್ತಾ ತಿಳಿದಿದ್ದ ಗೊತ್ತಿದ್ದಂತ ಇಲ್ಲಿ ಸೈತಾನನು ಆರೋಪ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ದೇವರಿಗೆ ಗೊತ್ತು ಯೋಬನ ಜೀವಿತ ಬೇಕು, ಆತನ ಯಥಾರ್ಥತೆ ಗೊತ್ತು, ಆತನ ಎಲ್ಲ ಜೀವಿತವನ್ನು ಗೊತ್ತಿದ್ರು ಸಹ ಅಲ್ಲಿ ಯೋಬನ ವಿರುದ್ಧ ಚಾಡಿ ಹೇಳೋದು ನಾವು ಈ ಲೋಕದಲ್ಲಿ ಜೀವಿಸುವಷ್ಟು ದಿನಗಳು ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ಯಾಕೆಂದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಒಂದು ಪರಿಶುದ್ಧ ರಕ್ತದಲ್ಲಿ ಸಿಂಚನದಲ್ಲಿ ನಾವು ನಮ್ಮ ಪಾಪಗಳ ಪರಿಹಾರ ಮಾಡಿಕೊಂಡು ಹೊಸದಾಗಿ ಹುಟ್ಟಿರುವಂತ ಜೀವಿತ ನಮ್ದಾಗಿದೆ ಪ್ರಿಯರೇ. ಹಳೆಯ ಸ್ವಭಾವದಲ್ಲಿ ನಮ್ಮಲ್ಲಿರ್ಬೋದು, ಆದ್ರೆ ಹೊಸ ಜೀವಿತದಲ್ಲಿ ಹೊಸಬರಾಗಿ ನಾವು ನಡೆಯುವಂತ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನ ಮೂಲಕ ಹಲವಾರು ಸಾರಿ ಸೈತಾನನು ನಮಗ್ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಮನಸ್ಸನ್ನೇ ದೇವರ ಆಲೋಚನೆ, ದೇವರ ಆತ್ಮನ ಆಲೋಚನೆ, ಇದು ದೇವರಿಂದ ಬಂದದ್ದು ಅನ್ನೋ ರೀತಿಯಲ್ಲಿ ಅದಕ್ಕೆ ಸತ್ಯಕ್ಕೆ ಸುಳ್ಳನ್ನ ಸೇರಿಸಿ ನಮ್ಮನ್ನ ಪಾಪದಲ್ಲಿ ಬೆಳೆಸುವಂತನಾಗಿದ್ದಾನೆ ಪ್ರಿಯರೇ. ಅದು ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲೂ ಸಹ ನಾವು ನಮ್ಮ ನಡೆನುಡಿಗಳ ಮುಖಾಂತರ, ನಮ್ಮ ಮಾತುಗಳ ಮುಖಾಂತರ ನಾವು ಮಾತನ್ನು ತಪ್ಪುವಂತವರು ಬಾಯಿಂದ ಗೊತ್ತಿಲ್ಲದ ರೀತಿಯಲ್ಲಿ ಮಾತನಾಡುವಂತ ಸ್ಥಿತಿಯಲ್ಲಿ ಸಹ ಸೈತಾನ ತನ್ನ ಕಾರ್ಯವನ್ನ ಮಾಡ್ತಾನೆ. ನಮ್ಮನ್ನ ಆಡಿಸಿ ನಮ್ಮನ್ನ ಆ ರೀತಿ ಕಾರ್ಯವನ್ನ ಮಾಡಿ ಮತ್ತೆ ದೇವರ ಮುಂದೆ ಹೋಗಿ ದೇವರು ಇವರು ಇಂಥ ಅಪರಾಧಗಳನ್ನು ನಮ್ಮ ಮಕ್ಕಳು ಮಾಡಿದ ರೀತಿಯಲ್ಲಿ ನಮ್ಮ ವಿರುದ್ಧ ಆಪಾದನೆ ಮಾಡುವಂತನಾಗಿದ್ದಾನೆ ಪ್ರಿಯರೇ. ನಾವು ಹೊಸದಾಗಿ ಹುಟ್ಟಿರುವಂತ ನಮ್ಮ ಜೀವಿತದಲ್ಲಿ, ಹೊಸ ಸ್ವಭಾವದಲ್ಲಿರುವಂತ ನಮ್ಮ ಜೀವಿತದಲ್ಲಿ ನಾವು ಹೊಸ ಸ್ವಭಾವವನ್ನು ಧರಿಸಿಕೊಂಡಾಗಿರುವಂತ ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಸಹ ನಾವು ನಮ್ಮನ್ನ ಎಚ್ಚರಿಕೆಯಿಂದ ನಾವು ಹೆಜ್ಜೆ ನೆಡಬೇಕಾಗಿದೆ, ಎಚ್ಚರಿಕೆಯಲ್ಲಿ ನಮ್ಮ ಜೀವಿತ ಜೀವಿಸಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಸೈತಾನನು ಯಾವುದೋ ರೂಪದಲ್ಲಿ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಯಾವುದೋ ರೀತಿಯಲ್ಲಿ ಯಾವ ಮೂಲಕ ಅಥವಾ ನಮ್ಮ ಕುಟುಂಬದ ನೋಡುವುದ ಗಂಡ ಹೆಂಡತಿಯ ಮುಖಾಂತರ, ಮಕ್ಕಳ ಮುಖಾಂತರ, ಸಂಬಂಧಿಕರ ಮುಖಾಂತರ, ನೆರೆಯವರ ಮುಖಾಂತರ, ನಮ್ಮ ಕೆಲಸ ಹಿರಿಯ ನಮ್ಮ ಮೇಲೆ ಅಧಿಕಾರಿಗಳ ಮುಖಾಂತರ, ನಮ್ಮ ಸಹಾಯಕರ ಮುಖಾಂತರ, ನಮ್ಮ ಜೊತೆಗಾರರ ಮುಖಾಂತರ ಹಲವಾರು ರೀತಿಯಲ್ಲಿ ನಮ್ಮನ್ನ ಯಾವ ರೀತಿ ಬೆಳೆಸುವಂತದ್ದೇ ಆತನು ಪ್ರತಿನಿತ್ಯ ಆತನ ಕೆಲಸವಾಗಿದೆ ಪ್ರಿಯರೇ. ನಾವೇನೋ ನಮ್ಮ ಜೀವಿತದ ಬಗ್ಗೆ, ನಮ್ಮ ಜೀವಿತದ ಕುಟುಂಬದ ಬಗ್ಗೆ ಮಾತ್ರ ನಾವು ಇರ್ತೀವಿ ಪ್ರಿಯರೇ. ಆದ್ರೆ ಸೈತಾನನು ನಮ್ಮನ್ನ ದೇವರ ವಿರುದ್ಧವಾಗಿ ಕಾರ್ಯ ಮಾಡುವ ರೀತಿಯಲ್ಲಿ ಆತನು ಸಮಯವನ್ನ, ಕಾಲವನ್ನ, ದಿನವನ್ನ ಪ್ರತಿನಿತ್ಯವೂ ಆತನು ಕಾಯ್ತಾ ಇರ್ತಾನೆ. ಆ ಕಾಯ್ದು ನಮ್ಮನ್ನ ಬೆಳೆಸುವಂತದ್ದೇ ಆತನ ಕೆಲಸ ಆಗಿದೆ ಪ್ರಿಯರೇ. ನಾವು ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ, ತನ್ನ ಪರಿಶುದ್ಧನಾಗಿ ಸುರಿಸಿ, ನಾನು ಪರಿಶುದ್ಧನಾಗಿರೋ ರೀತಿಯಲ್ಲಿ ನೀವು ಪರಿಶುದ್ಧರಾಗಿರ್ಬೇಕೆಂಬ ದೇವರ ಚಿತ್ತ ಆಗಿದೆ ಪ್ರಿಯರೇ. ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಸಹ ನಮ್ಮ ಜೀವಿತವನ್ನ ನಾವು ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ನಮ್ಮನ್ನ ದೇವರು ಈ ಲೋಕದಲ್ಲಿರುವಂತ ಉದ್ದೇಶವೇ, ಆತನ ಚಿತ್ತವೇ ಬೇರೆ ಆಗಿದೆ ಪ್ರಿಯರೇ. ಆ ಒಂದು ಉದ್ದೇಶಕ್ಕೆ, ಆ ಗುರಿಗೆ, ಆ ಚಿತ್ತಕ್ಕೆ ತಕ್ಕ ರೀತಿಯಲ್ಲಿ ನಾವು ನಡೆದುಕೊಳ್ಳಿಕ್ಕಾಗುವಂತೆ ನಾವು ಪ್ರತಿ ಕ್ಷಣದಲ್ಲೂ ಸಹ ನಮ್ಮನ್ನ ನಾವು ಎಚ್ಚರಿಕೆ ಜೀವಿತವನ್ನು ಜೀವಿಸ್ಲಿಕ್ಕಾಗುವಂತೆ ದೇವರು ನಮ್ಮನ್ನ ಕಾರ್ಯ ಮಾಡ್ತಾ ನಡೆಸ್ತಾ ಬರಲಿ ಅಂತ ಹೇಳಿ